ಜೀವನ ಮರಣವು ಅನಿತಿ ಮಾನವ ವಂಶದಲ್ಲಿ ಜೀವಾಧಿಪತಿ ಆಗಿದ್ದಾನೆ. ಈಗ ಆತನನ್ನು ನಾವು ಆರಾಧಿಸಬೇಕು. ದೇವನಿಗೆ ಸ್ತೋತ್ರ, ಹಲ್ಲೆಲೂಯ. ನಾವು ಆರಾಧಿಸಲು ಯೋಗ್ಯನು ಆತನೇ. ನಿನಗೆ ಜೀವವೋ, ನಿನಗೆ ಮರಣವೋ, ನಿನಗೆ ಮೇಲು, ನಿನಗೆ ಕೆಡು, ನಿನಗೆ ರೋಗವೋ, ನಿನಗೆ ಆರೋಗ್ಯವೋ, ನಿನಗೆ ಸಂಪನ್ನ ಸ್ಥಿತಿಯೋ, ಬಡತನವೋ, ಇವೆಲ್ಲವೂ ಕೂಡ ಅವನಿಂದಲೇ ಎಲ್ಲವೂ ಸಂಭವಿಸ್ತದೆ. ಇದನ್ನು ಪೌಲನು ಕೊಲೊಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನ ಬಗ್ಗೆ ಒಂದು ಮಾತು ಹೇಳಿದ್ದಾನೆ ನೋಡಿ. ಕೊಲೊಸಿಯರಿಗೆ ಬರೆದ ಮೊದಲನೆಯ ಪತ್ರ, ಮೊದಲ ಅಧ್ಯಾಯ, 18ನೇ ವಚನ. ಆತನು ಅದೃಶ್ಯ ದೇವರ ಸ್ವರೂಪ, ಎಲ್ಲಾ ಸೃಷ್ಟಿಗೆ ಆದಿ ಸಂಭವಿಸಿದವನಾಗಿ ಇದ್ದನು. ಆರಾಧಿಸ್ಬೇಕು ಅಷ್ಟೇ, ದೇವರನ್ನ ಆರಾಧಿಸ್ಬೇಕು. ಅಂದ್ರೆ ನಿನಗೆ ದೊರಕಿದ್ದು ಹೋದಾ? ಯಾರಿಂದ ದೊರಕಿಟ್ಟೋ? ದೇವರಿಂದ ದೊರಕಿದ್ದು. ನೀನ್ ಹೇಳೋದು ನಮ್ಮ ಕುಟುಂಬ, ನಮ್ಮಮ್ಮ, ನಮ್ಮ ವಾಹನ, ನನ್ನ ಮನೆ, ನನ್ನ ಮಕ್ಕಳು, ಅಯ್ಯೋ ಅಯ್ಯೋ ಅಂತಿರೋದು ಜಾಸ್ತಿ ಜಾಗ್ರತೆಯಿಂದ. ಇದು ದೊರಕಿದ್ದು, ನಿನಗೆ ದೊರಕಿದ್ದು, ಅದು ದೇವರಿಂದಲೇ ದೊರಕಿದ್ದು.